ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ವಿಧೇಯಕ ತಿದ್ದುಪಡಿ ಕಠಿಣ ಶಿಕ್ಷೆಯ ಭರವಸೆ ಕೊಟ್ಟರು ವಿಪಕ್ಷಗಳು ಮಾತ್ರ ಬಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿವೆ. ವಿಡಿಯೋ ಬೇಡ, ರಾಜೀನಾಮೆ ಬೇಕು, ಸದನದಲ್ಲಿ ಚರ್ಚೆಗೂ ಮೊದಲು ರಾಜೀನಾಮೆ ಬೇಕು ಅಂತ ಹಠಕ್ಕೆ ಬಿದ್ದಿವೆ. ಆದರೆ ರಾಜೀನಾಮೆ ಪಡೆಯುವ ಪ್ರಶ್ನೆಯೇ ಇಲ್ಲ ಎನ್ನುವಂಥ ಸಂದೇಶವನ್ನ ಪ್ರಹ್ಲಾದ್ ಜೋಶಿ ಈಗಾಗಲೇ ನೀಡಿದ್ದಾರೆ. ಇನ್ನು ಕಿರಣ್ ರಿಜಿಜು ಚರ್ಚೆಗೆ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಈ ರಾಜೀನಾಮೆ ಜಟಾಪಟಿ ಹೇಗಿದೆ ಬನ್ನಿ ನೋಡೋಣ. ಮೊದಲು ಪ್ರಧಾನ್ ರಾಜೀನಾಮೆ, ನಂತರ ಚರ್ಚೆ, ವಿಪಕ್ಷಗಳ ಪಟ್ಟು. ವಿಧೇಯಕ ತಿದ್ದುಪಡಿ ಭರವಸೆ ಕೊಟ್ಟರು ಬಗ್ಗದ ವಿಪಕ್ಷಗಳು. फास्ट ट्रैक कोर्ट और कठोर सजा के प्रावधान के साथ का ये मुसद्दा ಕಠಿಣ ಶಿಕ್ಷೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಲೀಕಾಸುರರಿಗೆ ಕಠಿಣ ಶಿಕ್ಷೆಯ ಎಚ್ಚರಿಕೆ. ಇದು ಮಧ್ಯರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಘೋಷಣೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ವಿಧೇಯಕ ತಿದ್ದುಪಡಿ, ಆರೋಪಿಗಳಿಗೆ ಕಠಿಣ ಶಿಕ್ಷೆಯ ಭರವಸೆ ನೀಡಿದ ಮೋದಿ ವಿರುದ್ಧ ವಿಪಕ್ಷಗಳು ಕೆರಳಿ ಕೆಂಡವಾಗಿವೆ. ಮನ್ ಕಿ ಬಾತ್ನಂತೆ ಮಾತನಾಡೋದಲ್ಲ, ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದು ಸಂಸತ್ಗೆ ಬನ್ನಿ ಅಂತ ಸವಾಲು ಹಾಕಿವೆ. अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे. जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे. ಇನ್ನು ಕರುಣಾಜನಕ ವಿಡಿಯೋ ಅಂತ ವ್ಯಂಗ್ಯವಾಡಿರೋ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ 3 ಬೇಡಿಕೆಗಳನ್ನ ನೆನಪಿಸಿ ಟ್ವೀಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ವಜಾಗೊಳಿಸಿ ಅಂತ ಆಗ್ರಹಿಸಿದ್ದಾರೆ. ಮೋದಿ ಅವರೇ, ನಮ್ಮ ವಿದ್ಯಾರ್ಥಿಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಈ ಕರುಣಾಜನಕ ಅರ್ಧರಾತ್ರಿಯ ವಿಡಿಯೋ ಮೂಲಕ ಅವರ ಬುದ್ಧಿವಂತಿಕೆಯನ್ನ ಅವಮಾನಿಸಬೇಡಿ. ಪ್ರಧಾನ್ ಅವರನ್ನ ವಜಾಗೊಳಿಸಿ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರನ್ನ ಶಿಕ್ಷಿಸಿ, ಕ್ಷಮೆಯಾಚಿಸಿ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮೋದಿ ಮಧ್ಯರಾತ್ರಿ ಹೇಳಿಕೆಯನ್ನ ಕುಟುಕಿದ್ದಾರೆ. ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಪ್ರಧಾನ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. I am very happy at least he has opened after 15 days or 1 month he has opened up. I think that is important. Without we all work for our children's future and the youth future. At least now I think he has opened up and the entire country has opened up. Thanks for it. ಎದ್ದುಬಿಟ್ಟು ಏನಂತ ಹೇಳಿದ್ದಾರೆ, ನಿದ್ದೆಯಿಂದ ಎದ್ದು ಏನು ಹೇಳಬೇಕಾಗಿತ್ತು, ಏನು ಹೇಳಿದ್ರು, ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನಾನು ತಗೋತಾ ಇದ್ದೀನಿ, ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಹೊರಗಾಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಈ ಹಿಂದೆ ಯಾರು ರಾಜೀನಾಮೆ ಕೊಟ್ಟಿದ್ರು, ಗೆಹ್ಲೋಟ್ ರಾಜೀನಾಮೆ ಕೊಟ್ಟಿದ್ರ, ಈಗ ಆಗ್ತಾ ಇರುವಂಥ KPSC ಕರ್ಮಕಾಂಡಕ್ಕೆ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರ, ಅಥವಾ ಈ ಹಿಂದೆ PUC ಎಕ್ಸಾಮಿನೇಷನ್ 3-4 ವರ್ಷದಿಂದ ಕಾಂಗ್ರೆಸ್ ಕಾಲದಲ್ಲಿ ಆಗಿತ್ತಲ್ಲ, 5-6-7 ವರ್ಷದಿಂದ, ಅವಾಗ ಅವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರೆ. ಇದು ರಾಜೀನಾಮೆ ಕೊಡೋದ ಬಗೆಹರುವಂಥ ಸಮಸ್ಯೆ ಅಲ್ಲ, ರಾಜೀನಾಮೆ ಕೊಡೋದು ವಿಷಯ ಅಲ್ಲ, ಸ್ಟ್ರಕ್ಚರ್ಡ್ ಬದಲಾವಣೆ ಆಗ್ಬೇಕನ್ನೋದ್ರ ಬಗ್ಗೆ ನಮ್ಮ ಪ್ರಯತ್ನ ಇದೆ. ವಿಡಿಯೋ ಸಂದೇಶ ಬೇಡ, ಪ್ರಧಾನ್ ರಾಜೀನಾಮೆ ಬೇಕು ಅಂತ ವಿಪಕ್ಷ ಪಟ್ಟು ಹಿಡಿದಿದೆ. ನಾವು ಚರ್ಚೆಗೆ ರೆಡಿ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಬಿಜೆಪಿ ತೊಡೆ ತಟ್ಟಿದೆ. ಇವರಿಬ್ಬರ ಕಾಳಗದಲ್ಲಿ ಸಂಸತ್ನ 5ನೇ ದಿನದ ಕಲಾಪವು ಬಲಿಯಾಗಿದೆ. ಇವತ್ತು ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳು ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಸದನದ ಬಾವಿಗಿಳಿದವು. स्पीकर साहब छोड़िए, अगर सरकार तैयार है नहीं आगे तो सरकार अगर तैयार है इस पे तो मैं चाहूंगा. ಈ ವೇಳೆ ಕೇಂದ್ರ ಸಚಿವ ಕಿರಣ್ ರಿಜಿಜು ನಾವು ಚರ್ಚೆಗೆ ರೆಡಿ ಇದ್ದೀವಿ ಅಂದ್ರು. ಸ್ಪೀಕರ್ ಕೂಡ ಪ್ರಶ್ನೋತ್ತರ ಕಲಾಪದ ಬಳಿಕ ಚರ್ಚೆಗೆ ಅವಕಾಶ ನೀಡೋದಾಗಿ ಹೇಳಿದ್ರು. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕವೇ ಚರ್ಚೆಗೆ ಬನ್ನಿ ಅಂತ ಸದನದೊಳಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಹೀಗಾಗಿ ಉಭಯ ಕಲಾಪಗಳು ಸೋಮವಾರಕ್ಕೆ ಮುಂದೂಡಿಕೆಯಾದವು. सभा की कार्रवाई सोमवार दिनांक 27 जुलाई 2026 को प्रातः 11 बजे तक के लिए स्थगित की जाती है. धन्यवाद. ಇದಾದ ನಂತರ ಸಂಸತ್ ಭವನದ ಮಕರದ್ವಾರದಲ್ಲಿ ವಿಪಕ್ಷಗಳು ಧರಣಿ ನಡೆಸಿದವು. ಪ್ರಧಾನಿ ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ನನ್ನ ಮೈಕ್ ಕಸಿಯಲಾಯಿತು ಅಂತ ರಾಹುಲ್ ಆರೋಪಿಸಿದ್ರು.
ಮತ್ತೊಮ್ಮೆ 3 ಬೇಡಿಕೆಗಳನ್ನ ಮುಂದಿಟ್ಟು ವಿಪಕ್ಷಗಳ ನಡೆ ಕ್ಲಿಯರ್ ಆಗಿದೆ ಅಂದ್ರು. 3 मांगे हैं स्टूडेंट्स की. पहली मांग, करप्ट एजुकेशन मिनिस्टर हैज टू गो. सेकंड, जिन लोगों ने स्टूडेंट्स पे आक्रमण किया, मारा, उन पर एक्शन, अकाउंटेबिलिटी. और थर्ड, दैट प्राइम मिनिस्टर शुड अपोलोजाइज टू द स्टूडेंट्स. ರಾಹುಲ್ ಡಿಮ್ಯಾಂಡ್ಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಕಿರಣ್ ರಿಜಿಜು ಸದನದಲ್ಲಿ ಪೂರ್ತಿಯಾಗಿ ಪ್ರಸ್ತಾಪಿಸಿ ಅಂದಿದ್ದಾರೆ. मैंने इसलिए कहा, राहुल जी या कोई भी हो, कि आपके जो भी बात कहना है वो जब डिबेट होगा पार्लियामेंट में आप पूरा बात कह सकते हैं ना. आप पहले ही डिबेट को रोक के रखेंगे तो कहेंगे कहाँ. हमारे जो चर्चा करने का प्लेटफॉर्म तो पार्लियामेंट है कि नहीं है. तो पार्लियामेंट में नहीं कहेंगे तो कहाँ कहेंगे. ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆಯೋ ಪ್ರಶ್ನೆಯೇ ಇಲ್ಲ ಅನ್ನೋ ಸಂದೇಶ ನೀಡುತ್ತಿದೆ. ಸಂಸತ್ನಲ್ಲೂ ನಾವು ಚರ್ಚೆಗೆ ರೆಡಿ ಅಂತಿದೆ. ಆದರೆ ಸಚಿವರ ರಾಜೀನಾಮೆ ಬಳಿಕವೇ ಚರ್ಚೆ ಅಂತ ವಿಪಕ್ಷ ಪಟ್ಟು ಹಿಡಿದು ಕೂತಿದೆ. ಇತ ಸಿಜೆಪಿ ಕೂಡ ಸಚಿವರ ರಾಜೀನಾಮೆಗೆ ಡೆಡ್ ಲೈನ್ ನೀಡಿದೆ. ಹಗ್ಗ ಜಗ್ಗಾಟ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.